ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಜಾಯ್ ಆಫ್ ಶೇರಿಂಗ್ ಅಂತ. ಇದು ನಡೆದಿರೋದು ಡ್ಯಾಫೋಡಿಲ್ ಸ್ಕೂಲ್ ಸಂಜಯ್ ನಗರಲ್ಲಿ. ಇದು ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ನಡೆಸೋ ಕಾರ್ಯಕ್ರಮ. ತುಂಬಾ ಅದ್ಭುತವಾಗಿದೆ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಕ್ಕಳೆಲ್ಲ ಇದನ್ನು ಅರೇಂಜ್ ಮಾಡಿದ್ದಾರೆ ಅಂತ. ವೆರಿ ಗುಡ್. ಹೀಗೆ ಇದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ಯೂಶ್ವಲಿ ಇದು ದೀಪಾವಳಿ ಹಬ್ಬದ ರಜೆ ಆದಮೇಲೆ ಅಥವಾ ಅದಕ್ಕೆ ಮುಂಚೆ ನಡೆಯುತ್ತೆ. ಸೊ ಮಕ್ಕಳ ಕ್ರಿಯೇಟಿವಿಟಿ ಅಂತೂ ತುಂಬ ಎದ್ದು ಕಾಣುತ್ತೆ ಇದರಲ್ಲಿ. ನಾನಂತೂ ಮಿಸ್ ಮಾಡದೆ ಬರ್ತೀನಿ. ಇದು ನನ್ನ 3ನೇ ವರ್ಷದ ಪ್ರೆಸೆನ್ಸ್ ಇಲ್ಲಿ. ಸೊ ನನ್ನ ತಂಗಿ ಕೂಡ ಮಿಸ್ ಮಾಡದೆ ಕರೀತಾಳೆ. ಸೊ ಹಾಗಾಗಿ ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಥೀಮ್ನ ಮಾಡಿರ್ತಾರೆ. ಈ ವರ್ಷ ಕೂಡ ತುಂಬಾ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ ಈ ಆಟನ ಆಡಿ. ನಮ್ಮ ಜಾಜಿ ಅಂತೂ ಈ ವರ್ಷ ತುಂಬ ಎಕ್ಸೈಟೆಡ್ ಆಗಿದ್ಲು. ಲಾಸ್ಟ್ 2 ಇಯರ್ಸ್ ಬಂದಾಗ ಅವಳು ಸ್ವಲ್ಪ ಇನ್ನೂ ಚಿಕ್ಕವಳಿದ್ಲು, ಸೊ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ವರ್ಷ ಅಂತೂ ಪ್ರತಿಯೊಂದು ಆಟನೂ ನಾನು ಆಡಬೇಕು ಅಂತ ಅವಳು ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ಲು. ಸೊ ಅವಳಿಗಾಗೇ ಆಲ್ಮೋಸ್ಟ್ ಎಲ್ಲ ಕೂಪನ್ಸ್ ತೊಗೊಂಡಿದ್ದಿದ್ದು. ಸೊ ನೋಡಿ ಎಷ್ಟು ಜೋಶಲ್ಲಿದ್ದಾಳೆ ಆಡಲಿಕ್ಕೆ. ಮತ್ತೆ ರೈಟ್ ಎರಡು ಕಾಲು ಪ್ರತಿಯೊಂದು ಆಟ ಕೂಡ ಹೀಗೆ ಮಕ್ಕಳ ಕ್ರಿಯೇಟಿವಿಟಿ ಆಗಿರುತ್ತೆ. ಎಲ್ಲ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಅವರವರ ಪ್ರತಿಭೆಗೆ ತಕ್ಕಂತೆ ಆಟನ ಕ್ರಿಯೇಟ್ ಮಾಡಿ ಸ್ಟಾಲ್ಸ್ ಇಟ್ಟಿರ್ತಾರೆ. ಸೊ ಪ್ರತಿಯೊಂದು ಆಟಕ್ಕೂ 20, 30, 50 ಅಂತ ಚಾರ್ಜಸ್ ಕೂಡ ಇಟ್ಟಿರ್ತಾರೆ. ಸೊ ಎನ್ಕರೇಜ್ ಮಾಡಲಿಕ್ಕೆ. ಸೊ ಕೂಪನ್ ತೊಗೊಂಡು ನಮಗೆ ಯಾವ ಆಟ ಬೇಕೋ ಆ ಆಟಕ್ಕೆ ಆ ಕೂಪನ್ ಕೊಟ್ಟು ಆಡ್ಬೋದು. ಸೊ ಗೆದ್ದ ಮಕ್ಕಳಿಗೆ ಅಥವಾ ಪೇರೆಂಟ್ಸಿಗೆ ಸ್ಮೈಲೀಸ್ ಅಥವಾ ಕೀ ಚೈನ್ಸ್ ಅಂತ ಪ್ರೈಸಸ್ ಕೂಡ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಟೈಮ್ ಹೋಗೋದು ಕೂಡ ಗೊತ್ತಾಗಲ್ಲ ಇದನ್ನೆಲ್ಲ ಆಡಬೇಕಂದ್ರೆ. ಸೊ ನಾವು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಹೀಗೆ ಆಡ್ತಿದ್ವಿ ಕೂಡ. ಮಕ್ಕಳ ಜೊತೆ ಮಕ್ಕಳಾಗೋದು ಕೂಡ ಖುಷಿ ವಿಚಾರನೇ ಅಲ್ವಾ. ಸೊ ಇದೆಲ್ಲ ನಾವು ದೊಡ್ಡವರಾದ್ಮೇಲೆ ಮರ್ತೇ ಹೋಗಿರ್ತೀವಿ ಯೂಶ್ವಲಿ. ಬಟ್ ಇಂಥ ಚಾನ್ಸ್ ಸಿಕ್ಕಿದಾಗಂತೂ ಖಂಡಿತ ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾವಂತೂ ಇದನ್ನು ಆಡಬೇಕು ಅಂದರೆ ನಮ್ಮ ಮಕ್ಕಳ ಜೊತೆ ಅಥವಾ ಈ ಥರ ಪ್ರೋಗ್ರಾಮ್ಸ್ ಬಂದ್ರೇ ಆಡೋಕ್ಕಾಗೋದು ಅಲ್ವಾ. ನಮ್ಮ ಪುಟಾಣಿ ಧನ್ವಿತ್ ಕೂಡ ಬಂದಿದ್ದ. ಅವನು ಕೂಡ ಗನ್ ಇಟ್ಕೊಂಡು ಶೂಟಿಂಗ್ ಗೇಮ್ ಆಡೋಕ್ಕೆ ಟ್ರೈ ಮಾಡ್ತಿದ್ದ. ಸೊ ಅವ್ರ ಅಪ್ಪಾಜಿ ಹೇಳ್ಕೊಡ್ತಿದ್ರು, ಯಾಕೆಂದರೆ ಅವ್ರ ಅಕ್ಕ ಅದೇ ಸ್ಕೂಲಲ್ಲಿ ಓದ್ತಿದ್ದಾಳೆ, ನಮ್ಮ ಚುಕ್ಕಿ ಬೇಬಿ. ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಬಂದಿದ್ವಿ ಆಟ ಆಡಲಿಕ್ಕೆ.
ಸ್ಕೂಲ್ ಮಕ್ಕಳು ಕೂಡ ತುಂಬ ಪೇಷನ್ಸ್ ಆಗಿ ಗೇಮ್ನ ಹೇಳ್ಕೊಡ್ತಿದ್ರು ಎಲ್ಲ ಮಕ್ಕಳಿಗೂ ಆಟ ಆಡೋಕ್ಕೆ. ಸೊ ಐ ಥಿಂಕ್ ಆಲ್ ದ ಕ್ರೆಡಿಟ್ ಗೋಸ್ ಟು ಟೀಚರ್ಸ್, ಸ್ಟಾಫ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಇದ್ರ ಜೊತೆ ಫೇಸ್ ಪೇಂಟಿಂಗ್ ಕೂಡ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಫೇಸ್ ಪೇಂಟಿಂಗ್ ಕೂಡ ಮಾಡ್ತಿದ್ದಾರೆ ಈ ಮಕ್ಕಳು. ಹೀಗೆ ವೆರೈಟೀಸ್ ಆಫ್ ಆಟದ ಜೊತೆ ಊಟ ಕೂಡ ಇತ್ತು. ಅಂದರೆ ಮಕ್ಕಳೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದ ತಿಂಡಿ ತಿನಿಸುಗಳು ಕೂಡ ಸ್ಟಾಲಲ್ಲಿ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು, ಅಂದರೆ ವಿತೌಟ್ ಫೈರ್ ಆ್ಯಂಡ್ ವಾಟರ್ ರೀತಿಯಲ್ಲಿ. ಸೊ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಅನ್ಫಾರ್ಚುನೇಟ್ಲಿ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಅಲ್ಟಿಮೇಟ್ಲಿ ಪ್ರತಿಯೊಂದು ಗೇಮ್ ಅಥವಾ ಸ್ಟಾಲ್ಸ್ ಮಕ್ಕಳೇ ಮಾಡಿದ್ರಿಂದ ಇದೊಂದು ಸೋಷಿಯಲ್ ಕಾಸಿಗೆ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸ್ಕೂಲ್ ಕಡೆಯಿಂದ. ಸೊ ಅದೊಂದು ಖುಷಿ ವಿಚಾರ. ಸೊ ನನಗಂತೂ ತುಂಬಾ ಇಷ್ಟವಾದ ಇವೆಂಟ್ ಇದು. ಪ್ರತಿ ವರ್ಷ ಮಿಸ್ ಮಾಡದೆ ಅಂತೂ ಹೋಗ್ತೀನಿ. ಸೊ ನೆಕ್ಸ್ಟ್ ಇಯರ್ ಕೂಡ ಹೋಗೋ ಪ್ಲ್ಯಾನ್ ಇದೆ. ಖಂಡಿತ ಆವಾಗ ಇನ್ನೂ ತುಂಬಾ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಕೊನೆಯಲ್ಲಿ ರ್ಯಾಂಪ್ ವಾಕ್ ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು. ನಮ್ಮ ಜಾಜಿನೇ ಲಕ್ಕಿ ಡಿಪ್ನ ತೆಗೆದಿದ್ದು. ಸೊ ವಿನ್ನರ್ಸ್ಗೆಲ್ಲ ಪ್ರೈಸ್ ಕೂಡ ಸಿಕ್ತು. ಸೊ ನಾನು ಹೇಳೋದು ಏನಂದರೆ, ನಮ್ಮ ಈ ಬ್ಯುಸಿ ಸ್ಕೆಡ್ಯೂಲ್ ಲೈಫಲ್ಲಿ ನಾವು ಮಕ್ಕಳ ಜೊತೆ ಮಕ್ಕಳಾಗಿರೋದೇ ಮರ್ತು ಬಿಟ್ಟಿರ್ತೀವಿ. ಸೊ ಈ ಥರ ಒಂದು ಇವೆಂಟ್ ಅಥವಾ ಸೆಲೆಬ್ರೇಷನ್ ಚಾನ್ಸ್ ಸಿಕ್ಕಿದಾಗ ಖಂಡಿತ ಅಟೆಂಡ್ ಮಾಡಿ ನಿಮ್ಮ ಮಕ್ಕಳ ಜೊತೆ. ಅವರಿಗೂ ಖುಷಿ ಆಗುತ್ತೆ ಮತ್ತು ನಿಮಗೂ ಕೂಡ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ವಾಪಸ್ ಬರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಒಂದು ಒಳ್ಳೆ ಸೋಷಿಯಲ್ ಕಾಸ್ಗೆ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದು ಒಂದು ಆತ್ಮತೃಪ್ತಿ ಮತ್ತು ಹ್ಯಾಪಿನೆಸ್ ಎರಡೂ ಸಿಗತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳನ್ನ ನೋಡಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಟೇಕ್ ಕೇರ್. ಬಾಯ್ ಬಾಯ್.